ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ ಇವತ್ತಿನ ಈ ಒಂದು ಪ್ರೊಫೈಲ್ ಯೋಗ ಕಲಿಸ್ಕೊಡ್ತಾರೆ ಇವರು. ಇವ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಕಾವೇರಿ ಅಂತ ಹೇಳ್ಬಿಟ್ಟು ಹೆಸರು, ವಸಂತ ಅಂತ ಗಂಡನ ಹೆಸರು, ಧಾರವಾಡ ಬಂದು ವಾಸ ಇರೋದು. ನೋಡಿ ತಮ್ಮಂದ್ರೆ ಬಂದ್ಬಿಟ್ಟು ಯಾರೂ ಇಲ್ಲ. ಅಪ್ಪನಿಗೆ 8 ಜನ ಇದ್ರು ಹೆಣ್ಮಕ್ಳು. ಎಲ್ಲ ಅಕ್ಕ ತಂಗಿಯರಿಗೂ ಮದುವೆ ಆಗಿದೆ. ಎಲ್ಲಿ ಆಗಿದ್ದು ಅಂತಂದರೆ ದೇವಸ್ಥಾನದಲ್ಲಿ, ಎಲ್ಲರದ್ದು ಅಷ್ಟೇ. ಕಾರಣ ಏನಕ್ಕಪ್ಪ ದೇವಸ್ಥಾನದಲ್ಲಿ ಆದರು ಅಂತಂದರೆ ಬಡವರ ಸ್ವಾಮಿ, ಬಡವರು ಅಷ್ಟೇ ಗೊತ್ತಿರೋದು, ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡುವಂಥ ಸಮಯ ಆಗಲಿ ಅಥವಾ ಆಸೆ ಆಗಲಿ ಇವರಲ್ಲಿ ಇಲ್ವಂತೆ. ಜಾಬ್ ಏನಪ್ಪ ಮಾಡ್ತಾರೆ ಅಂದರೆ ಯೋಗ ಕಲಿಸಿಕೊಡೋದು. ಕರ್ನಾಟಕದಲ್ಲಿ ಉತ್ತಮ ಯೋಗ ಕ್ಲಾಸ್ ಎಲ್ಲೂ ಸಹ ಇಲ್ಲ. ಹಾಗಾಗಿ ಗಂಡ ಬಿಟ್ಟಿಯಾಗಿ ಯೋಗ ಕಲಿಸಿಕೊಡು ಅಂತ ಹೇಳಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಇವರು ಬಿಟ್ಟಿಯಾಗಿ ಕಲಿಸಿಕೊಡಲು ನಿರ್ಧಾರ ಮಾಡಿದ್ದಾರೆ. ಇನ್ನು ಯೋಗ ಟೈಮಿಂಗ್ಸ್ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಕುಂಡಲಿನಿ ಯೋಗ ಹಾಗೂ ವಿನ್ಯಾಸ ಯೋಗ ಅಂತ ಹೇಳ್ಬಿಟ್ಟು ಹಲವಾರು ಯೋಗಗಳು ಹೇಳಿಕೊಡಲಾಗುತ್ತದೆ ಈ ಒಂದು ಯೋಗ ಸೆಂಟ್ರಲ್ಲಿ. ಒಂದು ಸಲ ಹೇಳಿಕೊಟ್ಟರೆ ಮತ್ತೆ ಹೇಳಿಕೊಡುವುದಿಲ್ಲ, ಮತ್ತೆ ಕೇಳುವ ಹಾಗೂ ಇಲ್ಲ. ಯಾಕೆ ಅಂತಂದರೆ ಸುಮಾರು ಯೋಗಗಳು ಇರುತ್ತಲ್ಲ, ಆ ಒಂದು ಕಾರಣಕ್ಕೋಸ್ಕರ ಸಂಜೆ ಹೊತ್ತು ಮತ್ತು ಬೆಳಗ್ಗೆ ಹೊತ್ತು 2 ಸಲ ಇರುತ್ತೆ. ಆಯಿತಾ, ಎಷ್ಟು ಗಂಟೆಗಾರು ಬರ್ಬೋದು. ಯಾರೂ ಇಲ್ಲದಾಗ ಮಾತ್ರ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಹೇಳಿಕೊಡ್ತೀನಿ. ಯಾಕೆಂದರೆ ಎಲ್ಲರಿಗೂ ಹೇಳಿಕೊಡೋಕ್ಕೆ ಒಟ್ಟಿಗೆ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದರೆ ಚೆನ್ನಾಗಿಯೇ ಮಾಡಿಸಿ ಕಳಿಸುತ್ತೇನೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಸ್ನೇಹಿತರೆ ಟೈಮಿಂಗ್ಸು ಎಷ್ಟೊತ್ತಿಗಪ್ಪ ಅಂತಂದರೆ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಇರುತ್ತೆ. ಇಷ್ಟ ಬಂದ ಟೈಮಿಂಗ್ಸಿಗೆ ಹೋಗ್ಬೋದು. ನೋಡಿ ಇಲ್ಲಿ ಗಂಡ ಇದ್ದಾಗ ಹೇಳಿಕೊಡೋಕ್ಕೆ ಆಗಲ್ಲ, ಓಕೆನಾ. ಮತ್ತು ಹೇಳಿಕೊಡಿ ಅಂತ ಕೇಳಬಾರ್ದು. ಕುಂಡಲಿನಿ ಯೋಗ ಹೇಳಿಕೊಡೋಕ್ಕೆ ಸುಮಾರು 3 ತಾಸು ಬೇಕಾಗುತ್ತೆ. ಬೇಗ ಹೇಳ್ಕೊಟ್ಬಿಡಿ, ನಮಗೆ ಕಂಪ್ಲೀಟ್ ಮಾಡಿ ಅಂತ ಹೇಳಿದರೆ ಆಗಲ್ಲ. ಯಾಕೆಂತಂದರೆ ಅದು ಜಾಸ್ತಿ ಹೊತ್ತಾಗುತ್ತೆ ಆ ಯೋಗ ಕಲಿಸ್ಕೊಡೋದವೆಲ್ಲ. ಪ್ರೊಸೆಸ್ ಜಾಸ್ತಿ ಇರುತ್ತೆ. ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಎಳ್ನೀರು ಕೊಡ್ತೀವಿ, ಇಲ್ಲ ಅರಿಶಿನ ನೀರು ಕೊಡ್ತೀವಿ. ಎಷ್ಟಾದರೂ ಕುಡಿಯಬಹುದು. ಬರೀ ನೀರು ಕುಡಿತೀವಿ ಅಂದ್ರೂ ಕೂಡ ಅದಕ್ಕೂ ಸಹ ಓಕೆ. ಯೋಗ ಮಾಡಬೇಕಾದ್ರೆ ಎದ್ದೋಗಿ ನೀರು ಕುಡುವ ಹಾಗಿಲ್ಲ. ಯಾಕೆಂದರೆ ಯೋಗ ಮಾಡಬೇಕಾದ್ರೆ ಅದೆಲ್ಲ ಮಾಡುವ ಹಾಗಿಲ್ಲ ಅಂತಕ್ಕಂಥದ್ದು ಒಂದು ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ